ಅಯ್ಯೋ ಅಯ್ಯೋ ಕುಮಾರ, ಭರತ, ರಾಜಪುತ್ರನಾದ ನೀನು ಈ ರೀತಿ ನೆಲದ ಮೇಲೆ ಬಿದ್ದು ರೋಧಿಸಬಾರದು ಮಗು. ಹೇಳು ಹೇಳು. ಕುಮಾರ, ಧೀರರಾದ ಕ್ಷತ್ರಿಯರ ನಡುವೆ ಗೌರವಕ್ಕೆ ಅರ್ಹನಾದ ನೀನು ಈ ರೀತಿ ಪಾಮರರಂತೆ ದುಃಖಿಸಬಾರದು ಮಗು. ಮಾತೆ, ವೀರರಿಗೂ ಪಾಮರರಿಗೂ ದುಃಖ ಒಂದೇ ರೀತಿಯದ್ದಾಗಿರುತ್ತದೆ ಮಾತೆ. ಹೌದು, ಆದರೂ ನಿನ್ನಂತಹವರು ಈ ರೀತಿ ಧೈರ್ಯ ಕೆಡಬಾರದು ಮಾತೆ. ನನ್ನ ತಂದೆಯವರ ಮರಣದ ವಾರ್ತೆಯನ್ನು ಕೇಳಿ ನನ್ನ ಹೃದಯ ಬೆಂದು ಹೋಗುತ್ತಿದೆ. ವಾತ್ಸಲ್ಯ ಮೂರ್ತಿಗಳಾದ ನನ್ನ ತಂದೆ ಇನ್ನಿಲ್ಲವೆಂಬುದನ್ನು ನಂಬುವುದಕ್ಕೆ ಆಗುತ್ತಿಲ್ಲ. ಕುಮಾರ, ನಂಬಲಿ ನಂಬದೇ ಇರಲಿ, ಸತ್ಯವನ್ನು ಸ್ವೀಕರಿಸಲೇಬೇಕು. ಗುಣವಂತನಾದ ಧರ್ಮಪರಾಯಣನಾದ ನಿನ್ನಿಂದ ಕುಲ ಗೌರವ ಬೆಳಗಬೇಕು. ಕುಮಾರ, ಮೊದಲು ನೀನು ನಿನ್ನ ತಂದೆಯ ಸದ್ಗತಿಗೆ ಮಾಡಬೇಕಾದ ಕರ್ತವ್ಯದ ಬಗ್ಗೆ ಯೋಚಿಸು. ಏನು ಮಾತೆ? ನನ್ನ ತಂದೆಯವರ ಜೀವವಿಲ್ಲದ ದೇಹವನ್ನು ಇನ್ನು ಸಂಸ್ಕಾರ ಮಾಡಿಲ್ಲವೇ? ಇಲ್ಲ ಕುಮಾರ, ನಿನ್ನ ನಿರೀಕ್ಷೆ ಮಾಡುತ್ತಾ ಅವರ ದೇಹವನ್ನು ತೈಲದಲ್ಲಿ ಸಂರಕ್ಷಿಸಿಡಲಾಗಿದೆ. ನಾನು ಈಗಲೇ ನೋಡಿ ಬರುತ್ತೇನೆ ಮಾತೆ. ಸೀತೆ, ಇಲ್ಲಿ ನೆಲ ಸಮತಟ್ಟಾಗಿದೆ, ಸ್ವಲ್ಪ ಬಯಲು ಪ್ರದೇಶವೂ ಇದೆ. ನಾವು ವಾಸ ಮಾಡಲು ಈ ಸ್ಥಳ ಪ್ರಶಸ್ತವಾಗಿದೆಯಲ್ಲವೇ? ಹೌದು ಸ್ವಾಮಿ, ಈ ಸ್ಥಳ ರಮಣೀಯವಾಗಿದೆ. ಸುತ್ತಲೂ ಎತ್ತರವಾದ ಮರಗಳಿವೆ. ಸುಂದರ ಹೂಗಳ ಸುಗಂಧದಿಂದ ಮಂದ ಮಾರುತ ಹಿತವಾಗಿ ಬೀಸುತ್ತಿದೆ. ಹತ್ತಿರದಲ್ಲಿ ಎಲ್ಲೋ ನದಿಯ ಜುಳು ಜುಳು ನಾದ ಕೇಳಿ ಬರುತ್ತಿದೆ. ನನಗೇನೋ ಈ ಸ್ಥಳ ಅತ್ಯಂತ ಪ್ರಶಸ್ತವಾಗಿ ಎನ್ನಿಸುತ್ತಿದೆ. ಲಕ್ಷ್ಮಣ, ನಿನ್ನ ಅಭಿಪ್ರಾಯವೇನು? ಸಹೋದರ, ಈ ಸ್ಥಳ ಬಹಳ ಸುಂದರವಾಗಿದೆ, ಅನುಕೂಲಕರವಾಗಿಯೂ ಇದೆ. ತುಸು ದೂರದಲ್ಲಿ ಋಷಿಮುನಿಗಳ ಒಂದು ಪರ್ಣ ಕುಟೀರಗಳಿರಬೇಕು. ಅಲ್ಲಿ ನೋಡು, ಗಗನದಲ್ಲಿ ಯಜ್ಞ ಧೂಪವು ಕಾಣುತ್ತದೆ. ಹೌದು ಲಕ್ಷ್ಮಣ,
ನಿನ್ನ ಮಾತು ನಿಜ. ಹತ್ತಿರದಲ್ಲಿ ಮಂದಾಕಿನಿ ನದಿ ಪ್ರವಹಿಸುತ್ತಿದೆ. ಅದರ ತೀರದಲ್ಲಿ ಅನೇಕ ಋಷ್ಯಾಶ್ರಮಗಳಿವೆ. ನಾವು ಇಲ್ಲಿ ವಾಸ ಮಾಡುತ್ತಿದ್ದರೆ ದಿನನಿತ್ಯ ಋಷಿಗಳನ್ನು ಸಂದರ್ಶಿಸಿ ಅವರ ಕೃಪೆ ಹಾಗೂ ಆಶೀರ್ವಾದವನ್ನು ಪಡೆಯಬಹುದು. ಹೌದು ಲಕ್ಷ್ಮಣ, ಪರ್ಣಕುಟೀರವನ್ನು ಇಲ್ಲಿಯೇ ನಿರ್ಮಿಸುವುದು ಒಳ್ಳೆಯದು. ಹಾಗೆ ಆಗಲಿ ಸಹೋದರ. ನಾನು ಈಗಲೇ ಅನುಕೂಲಕರವಾದ ಪರ್ಣಕುಟೀರವೊಂದನ್ನು ನಿರ್ಮಿಸುತ್ತೇನೆ. ಸೀತೆ, ಇನ್ನು ಮುಂದೆ ಅರಮನೆಯಲ್ಲಿದ್ದ ನಮಗೆ ಕಿರುಮನೆಯ ವಾಸದ ಅನುಭವವೂ ಆಗುತ್ತದೆ. ನಾನು ಅದಕ್ಕೆ ಸಿದ್ಧಳಾಗಿದ್ದೇನೆ ಸ್ವಾಮಿ. ಕಿರಿ ಮನಸ್ಸಿನ ಅಲ್ಪರಿರುವ ಅರಮನೆಗಿಂತ ಪ್ರಕೃತಿಯ ಹಿರಿಯ ಔದಾರ್ಯ ತುಂಬಿ ತುಳುಕುತ್ತಿರುವ ಈ ಪರ್ಣಕುಟೀರ ಖಂಡಿತ ಪ್ರಿಯವಾಗುತ್ತದೆ ರಾಮಚಂದ್ರ. ಪಾಪ, ಅವನ ಮನಸ್ಸಿನಲ್ಲಿ ಇನ್ನೂ ಕಹಿ ಕರಗಲಿಲ್ಲ. ಅದಕ್ಕೆ ನಿಮ್ಮ ಮೇಲಿರುವ ಪ್ರೀತಿಯೇ ಕಾರಣ ಸ್ವಾಮಿ. ಅಯ್ಯೋ ತಂದೆಯೇ, ನಮ್ಮಂಥ ಪಾಪಿಗಳಿಗೆ ನಿಮ್ಮ ಸೇವೆ ಮಾಡುವ ಭಾಗ್ಯವು ಲಭಿಸಲಿಲ್ಲ. ನಿಮ್ಮ ಕಡೆಗಾಲದಲ್ಲಿ ನಾವು ನಿಮ್ಮ ಸಮೀಪದಲ್ಲಿರಲಿಲ್ಲ. ನಿಮ್ಮ ಮನಸ್ಸಿನ ಭಾವನೆಗಳನ್ನು ಕೇಳಲಿಲ್ಲ. ನಮ್ಮಂಥ ಭಾಗ್ಯಹೀನರು ಬೇರೆ ಯಾರಿದ್ದಾರೆ ತಂದೆ? ನಿಮ್ಮ ವಾತ್ಸಲ್ಯದ ಒಂದೊಂದು ಘಟನೆಯು ನಮ್ಮ ನೆನಪಿನಲ್ಲಿ ಸುಳಿಯುತ್ತಿದೆ. ನಾವು ಬೆಳೆದವರಾದರೂ ಹಸು ಮಕ್ಕಳಂತೆ ಸದಾ ಪ್ರೀತಿಯಿಂದ ಕಾಣುತ್ತಿದ್ದ ನಿಮ್ಮ ಪ್ರೇಮ ಇನ್ನು ಎಂದೆಂದಿಗೂ ನಮ್ಮ ಪಾಲಿಗೆ ಇಲ್ಲವಾಯಿತೆ ತಂದೆ, ಇಲ್ಲವಾಯಿತೆ. ತಂದೆ, ನೀವೇಕೆ ಇಷ್ಟು ನಿರ್ದಯರಾದಿರಿ? ನಿಮಗೆ ನಿಮಗೆ ನಮ್ಮ ನೆನಪು ಬರಲಿಲ್ಲವೇ? ಏನೋ ಈ ಮೃತ್ಯುವೇ, ಮೃತ್ಯುವೇ, ನಿನಗೆ ಒಂದಿಷ್ಟು ಕರುಣೆ ಇಲ್ಲವೇ? ಎಲ್ಲರನ್ನೂ ತಂದೆಯಂತೆ ಪಾಲಿಸುತ್ತಿದ್ದ ಧರ್ಮಾತ್ಮನಾದ ನನ್ನ ತಂದೆಯನ್ನು ಏಕೆ ಸೆಳೆದುಕೊಂಡೆ? ಅಯ್ಯೋ ಭರತ, ಪ್ರಿಯ ಸೋದರ, ನಾವು ಇಂದು ಅನಾಥರಾಗಿ ಹೋದೆವು. ದಶರಥ ಮಹಾರಾಜನನ್ನು ಕಳೆದುಕೊಂಡ ಈ ಕೋಸಲ ದೇಶವೇ ಅನಾಥವಾಗಿ ಹೋಯಿತು, ಅನಾಥವಾಗಿ ಹೋಯಿತು, ಅನಾಥವಾಗಿ ಬಿಟ್ಟಿದೆ. ಚಿತ್ತ ಸೆಳೆಯುವ ಚಿತ್ರಕೂಟದಲ್ಲಿ ಸುತ್ತಮುತ್ತಲಿನ ವನದ ಸಿರಿಯಲಿ ರಾಮ ನೆಲೆಸಿದನು ಪರ್ಣಕುಟಿಯಲಿ, ಶ್ರೀರಾಮ ನೆಲೆಸಿದನು ಪರ್ಣಕುಟಿಯಲಿ, ಮುನಿ ಜನಗಳ ತಪದ ನೆಲೆಯಲಿ ರಾಮ ನೆಲೆಸಿದನು, ಶ್ರೀರಾಮ ನೆಲೆಸಿದನು. ಪತಿಯ ಪ್ರೇಮದಲ್ಲಿ ಸತತ ಜೊತೆಯಲಿ ಸೀತೆ ನಲಿದಳು ಬನದ ನೆರಳಲಿ. ಪತಿ
ಅನುಜ ಲಕ್ಷ್ಮಣ ಶ್ರೀರಾಮ ಸೇವೆಯಲಿ ಧನ್ಯನಾದನು ಭ್ರಾತೃ ಪ್ರೇಮದಲ್ಲಿ ಶ್ರೀರಾಮ ಸೇವೆಯಲಿ ಧನ್ಯನಾದನು ಭ್ರಾತೃ ಪ್ರೇಮದಲ್ಲಿ. ಶ್ರುತಕೀರ್ತಿ, ಮಾಂಡವಿ, ಊರ್ಮಿಳೆ, ನಾವು ಕೇಕೆ ರಾಜ್ಯದಿಂದ ಎಷ್ಟೊಂದು ಸಂಭ್ರಮದಿಂದ ಹೊರಟೆವು. ಅಯೋಧ್ಯೆಯಲ್ಲಿ ಯಾವುದೋ ಶುಭ ಸಮಾರಂಭವಿರಬಹುದು, ಅದಕ್ಕೆ ನಮ್ಮನ್ನು ಇಷ್ಟು ಅವಸರದಿಂದ ಬರ ಹೇಳಿದ್ದಾರೆಂದುಕೊಂಡೆವು. ಆ ಶುಭ ಸಮಾರಂಭ ಅದಿರಬಹುದು ಇದಿರಬಹುದು ಎಂದು ನಾವು ಎಷ್ಟೆಲ್ಲ ಊಹೆ ಮಾಡಿದೆವು. ಆದರೆ ನಾವು ಊಹಿಸಲಾರದಂತ ಒಂದು ಅಶುಭ ಘಟನೆ ಇಲ್ಲಿ ನಡೆದು ಹೋಗಿದೆ. ಸಹೋದರಿಯರೇ, ಇಂಥ ಒಂದು ದುರಂತ ಅಯೋಧ್ಯೆಯಲ್ಲಿ ಸಂಭವಿಸಬಹುದೆಂದು ಯಾರು ತಾನೇ ಊಹೆ ಮಾಡಲು ಸಾಧ್ಯ? ಈಗಲೂ ಇದು ವಾಸ್ತವವೋ ದುಸ್ವಪ್ನವೋ ಎಂದು ಮನಸ್ಸಿನಲ್ಲಿ ಭ್ರಾಂತಿಯಾಗುತ್ತಿದೆ. ದಾರುಣವಾದ ಸಂಕಟ ಸರ್ವ ಶಾಂತಿಯನ್ನು ನುಂಗಿ ಹಾಕುತ್ತಿದೆ. ಊರ್ಮಿಳೆ, ನಾವು ಇಲ್ಲಿರಲಿಲ್ಲ, ನೀನು ಇಲ್ಲಿಯೇ ಇದ್ದು ಎಷ್ಟು ದುಃಖಪಟ್ಟೆಯೋ ಏನೋ. ಅದನ್ನು ಅಳತೆ ಮಾಡಲು ಸಾಧ್ಯವಿಲ್ಲ ಮಾಂಡವಿ. ಒಂದೇ ದಿನದಲ್ಲಿ ಸಂತೋಷದ ಶಿಖರದಿಂದ ದುಃಖದ ಪಾತಾಳಕ್ಕೆ ಬಿದ್ದಂತಾಯಿತು. ಒಂದೇ ದಿನದಲ್ಲೇ? ಹೌದು ಶ್ರುತಕೀರ್ತಿ. ಮಾತೆ, ನನ್ನ ತಂದೆಯವರು ಯಾವುದಾದರೂ ಶ್ರೇಯಸ್ಕರವಾದ ಯಜ್ಞವನ್ನು ಮಾಡುತ್ತಿರಬಹುದು, ಅಥವಾ ನನ್ನ ಪ್ರಿಯ ಸೋದರ ರಾಮಚಂದ್ರನಿಗೆ ಯುವರಾಜ್ಯಾಭಿಷೇಕವಿರಬಹುದು ಎಂದು ನಾವು ಸಂಭ್ರಮದಿಂದ ಬಂದೆವು. ಆದರೆ ಇಲ್ಲಿ ನಡೆದಿರುವುದನ್ನು ನೋಡಿದರೆ ಕುಮಾರ, ವಿಧಿಯ ಆಟವನ್ನು ತಡೆಯುವರಾರು? ಏನು ನಡೆಯಬೇಕೋ ಅದು ಯಾರನ್ನೂ ಕಾಯದೆ ನಡೆದು ಬಿಡುತ್ತದೆ. ನನ್ನ ಹೃದಯ ಒಡೆದು ಹೋಗಿದೆ ಮಾತೆ. ಸದಾ ಪ್ರಿಯವನ್ನೇ ಮಾಡುತ್ತಿದ್ದ ವಾತ್ಸಲ್ಯ ಮೂರ್ತಿಗಳಾದ ನನ್ನ ತಂದೆಯವರನ್ನು ಇನ್ನೆಂದು ಕಾಣುವಂತಿಲ್ಲ. ಅವರ ಅಕ್ಕರೆಯ ಮಾತುಗಳನ್ನು ಇನ್ನೆಂದು ಕೇಳುವಂತಿಲ್ಲ. ಎಂಥ ನತದೃಷ್ಟ ನಾನು, ಎಂಥ ನತದೃಷ್ಟ. ಮಾತೆ, ನನ್ನ ತಂದೆಯವರು ಯಾವ ವ್ಯಾಧಿಯಿಂದ ಈ ರೀತಿ ಹಠಾತ್ತನೆ ಹರಣ ತೊರೆದರು? ಕುಮಾರ, ಅದು ಅದು ವ್ಯಾಧಿ ಅಲ್ಲ. ವ್ಯಾಧಿಯಲ್ಲವೇ ಅಥವಾ ಮನೋರೋಗವೇ? ಅವರಿಗೆ ಸಾವನ್ನೇ ತರುವಂತ ಮನೋವ್ಯತೆ ಏನಿತ್ತು ಮಾತೆ? ರಾಮ ಸೀತೆಯರ ಯುವರಾಜ್ಯಾಭಿಷೇಕ ನಿರ್ಧಾರವಾದ ಹಿಂದಿನ ದಿನ ನಾವೆಲ್ಲ ಎಷ್ಟು ಸಂತೋಷದಿಂದಿದ್ದೆವು. ಎಷ್ಟು ಪೂಜೆಗಳು, ಎಷ್ಟು ಚರ್ಚೆಗಳು,
ಎಷ್ಟು ಸಂಭ್ರಮ ಸಡಗರ. ನನ್ನ ಸಹೋದರಿ ಸೀತೆಯನ್ನು ನಾನೇ ನನ್ನ ಕೈಯಾರೆ ಎಷ್ಟೆಲ್ಲ ಅಲಂಕಾರ ಮಾಡಿದೆನು. ಆ ಸಂದರ್ಭದಲ್ಲಿ ನೀವಿಬ್ಬರೂ ಇಲ್ಲವೆಂದು ಸಹೋದರಿ ಸೀತೆ ಎಷ್ಟು ನೆನಪು ಮಾಡಿಕೊಂಡಳು ಗೊತ್ತೇ. ಅಯ್ಯೋ ದುರ್ವಿಧಿಯೇ, ನಮ್ಮ ಪ್ರೀತಿಯ ಸಹೋದರಿ ಸೀತೆಯನ್ನು 14 ವರ್ಷಗಳ ಕಾಲ ಕಾಣಲಾಗುವುದಿಲ್ಲವೆಲ್ಲ. ನಾನು ಇಲ್ಲಿದ್ದರೆ ಸಹೋದರಿಯನ್ನು ವನವಾಸಕ್ಕೆ ಹೋಗದಂತೆ ತಡೆಯಬಹುದಿತ್ತು, ಅಥವಾ ನಾವೆಲ್ಲರೂ ವನವಾಸಕ್ಕೆ ಹೋಗಬಹುದಿತ್ತು. ನಾನು ಇಲ್ಲಿಯೇ ಇದ್ದರು ನನಗೆ ಆ ಭಾಗ್ಯ ಸಿಗಲಿಲ್ಲ. ನನ್ನ ಪತಿ ತಮ್ಮ ಸಹೋದರರನ್ನು ಹಿಂಬಾಲಿಸಿ ಹೋದರು. ನನ್ನ ಸಹೋದರಿ ಜೊತೆಯಾಗಲಿ ನನ್ನ ಪತಿಯ ಜೊತೆಯಾಗಲಿ ಹೋಗುವ ಭಾಗ್ಯ ಸಿಗಲೇ ಇಲ್ಲ. ನನ್ನ ದೌರ್ಭಾಗ್ಯವನ್ನು ನೆನೆಯುತ್ತಾ ಒಬ್ಬಳೇ ದುಃಖಿಸುತ್ತಿದ್ದೇನೆ. ನೀನು ಲಕ್ಷ್ಮಣನನ್ನು ಕೇಳಲಿಲ್ಲವೇ? ನಾನು ಕೇಳುವ ಮೊದಲೇ ನನ್ನ ಪತಿ ನನಗೆ ನನ್ನ ಮಾತಾಮಯ್ಯವರ ಯೋಗಕ್ಷೇಮದ ಹೊಣೆಯನ್ನು ಹೊರಿಸಿದರು. ಪುತ್ರ ವಿಯೋಗದಿಂದ ದುಃಖಿಸುತ್ತಿರುವ ಮಾತಾಮಯ್ಯವರ ಮುಂದೆ ನನ್ನ ದುಃಖವನ್ನು ತೋರಿಸಿ ಅವರ ದುಃಖವನ್ನು ಹೆಚ್ಚು ಮಾಡಲಾರೆ. ಅದಕ್ಕೆ ನನ್ನ ನೋವನ್ನು ನಾನೇ ನುಂಗುತ್ತಿದ್ದೇನೆ. ಊರ್ಮಿಳೆ, ನಿನ್ನ ದುಃಖ ಎಲ್ಲರ ದುಃಖಕ್ಕಿಂತ ದೊಡ್ಡದು. ಎಲ್ಲ ಸಂಕಟವನ್ನು ಸಹಿಸಿಕೊಂಡು ಮಾತಮ್ಮಯ್ಯರ ಯೋಗಕ್ಷೇಮವನ್ನು ಚಿಂತಿಸುತ್ತಿರುವೆಯಲ್ಲ. ನಮಗೆ ನಮ್ಮ ಪತಿಯಾದರೂ ನಮ್ಮೊಡನೆ ಇದ್ದಾರೆ, ಆದರೆ ನೀನು 14 ವರ್ಷ ಒಂಟಿಯಾಗಿ ಹೇಗೆ ಕಾಲ ಕಳೆಯುವೆ? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.